ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 3ನೇ ಚಾಪ್ಟರ್ ಆಗಿರುವಂತಹ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಒಂದು ಪಾಠದ ಮುಂದಿನ ಟಾಪಿಕನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಿಂದಿನ ಟಾಪಿಕ್ನ ಆಲ್ರೆಡಿ ನಾನು ಸಾಲ್ವ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಒಂದ್ಸಲ ಹೋಗಿ ನೋಡಿ, ಪ್ಲೇಲಿಸ್ಟಲ್ಲಿ ಇರುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಅಳತೆಯ ಮಾನಗಳು, ಉದ್ದದ ಪರಿವರ್ತನೆ. ಈಗ ನಾವು ಒಂದು ಯಾವುದಾದ್ರೂ ವಸ್ತುವಿನ ಅಳತೆ ಮಾಡಬೇಕು, ಏನಾದರೂ ಮಾಡಬೇಕು ಅಂತಂದಾಗ ಇಲ್ಲೇನಾಗುತ್ತೆ ಅಂದರೆ ನಾವು 1 ಸೆಂಟಿಮೀಟರ್, ಮೀಟರಲ್ಲಿ, ಇಂಚು ಈ ರೀತಿಯಾಗಿ ನೋಡ್ತೀವಲ್ವಾ. ಸೊ ಅದೇ ಥರ ಇಲ್ಲೇನಾಯ್ತಂದ್ರೆ ನಾವು ಕೆಲವು ವರ್ಷಗಳಿಂದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿನ ಬಳಸ್ತೀವಿ. ನಾವೊಂದು ಉದ್ದನ ಅಳಿಬೇಕು ಅಂದರೆ ಅಳತೆ ಪಟ್ಟೆನ ಯೂಸ್ ಮಾಡ್ತೀವಿ. ಅದರಲ್ಲಿ 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ ಇರುತ್ತಾ? 10 ಮಿಲಿಮೀಟರ್ ಎಂದು ನಮಗೆ ಈಗಾಗಲೇ ತಿಳಿದಿದೆ. ಸೊ ಹಾಗಾದರೆ 1 ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್? ಇದಕ್ಕಿಂತ ಮೊದಲು ನೀವೇನು ತಿಳ್ಕೊಬೇಕು, ಏನು ನೆನಪಿಟ್ಕೋಬೇಕು ಅಂದರೆ, ನೀವು ಹಿಂದಿನ ಕ್ಲಾಸಲ್ಲಿ ಆಲ್ರೆಡಿ ಕಲ್ತಿರ್ತೀರ. ದೊಡ್ಡ ಮಾನದಿಂದ ಸಣ್ಣ ಮಾನಕ್ಕೆ ಹೋಗುವಾಗ ನಾವು ಒಂದು ಸಂಖ್ಯೆನ ಗುಣಾಕಾರದಲ್ಲಿ ಕಂಡುಹಿಡಿತೀವಿ. ಸಣ್ಣ ಮಾನದಿಂದ ದೊಡ್ಡ ಮಾನಕ್ಕೆ ಪರಿವರ್ತನೆ ಮಾಡಬೇಕಂದ್ರೆ ಭಾಗಾಕಾರನ ಮಾಡ್ತೀವಿ. ಸೊ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೀವಿ ಏನು ಅನ್ನೋದನ್ನು ನೋಡೋಣ. ಈಗ 1 ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಅಂತ ಇದೆ. ಓಕೆ, ಸೊ ಈಗ ನಮಗೆ ಗೊತ್ತಿರೋಂಥದ್ದೇನು, 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಸೊ ಮಿಲಿಮೀಟರ್ಗೆ ಮತ್ತು ಸೆಂಟಿಮೀಟರ್ ನಡುವಿರುವಂಥ ಸಂಬಂಧ ಏನು? 10. ಓಕೆ, ಸೊ ಈಗ ಅದನ್ನ ಮಿಲಿಮೀಟರ್ಗೆ ಪರಿವರ್ತನೆ, ಮಿಲಿಮೀಟರ್ ಇದ್ದಿದ್ದು ಸೆಂಟಿಮೀಟರ್, ಇದು ಸೆಂಟಿಮೀಟರ್ ದೊಡ್ಡ ಮಾನನ, ಇದು ಸಣ್ಣ ಮಾನ. ಈಗ ಮಿಲಿಮೀಟರಿಂದ ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡಬೇಕು ಅಂತಂದರೆ ಎಷ್ಟು ಅಂತ ಹೇಳಬೇಕಂದ್ರೆ, ಇಲ್ಲಿ ಸಣ್ಣ ಮಾನದಿಂದ ದೊಡ್ಡ ಮಾನನ, ಸೊ ಸಣ್ಣ ಮಾನದಿಂದ ದೊಡ್ಡ ಮಾನಕ್ಕೆ ಮಾಡಬೇಕಂದ್ರೆ ಭಾಗಾಕಾರ. ಸೊ 1 ಮಿಲಿಮೀಟರ್ ಅಂತ ಕೇಳ್ತಿದ್ದಾರೆ, ಅದನ್ನು 10ರಿಂದ ಭಾಗಾಕಾರ ಮಾಡಬೇಕು. 10 ಸೆಂಟಿಮೀಟರ್. ಓಕೆನಾ. ಸೊ 1 ಮಿಲಿಮೀಟರಿಗೆ ಎಷ್ಟು ಸೆಂಟಿಮೀಟರ್ ಅಂತಂದರೆ 1/10 ಸೆಂಟಿಮೀಟರ್. ಇದನ್ನು ನಾವು ದಶಮಾಂಶದಲ್ಲಿ ಹೇಗೆ ಬರಿತೀವಿ ಅಂದರೆ, ನಾವು ಹಿಂದಿನ ವಿಡಿಯೋದಲ್ಲಿ ನೀವು ಕಲ್ತಿರ್ತೀರ ಈಗ ಆಲ್ರೆಡಿ. 10ನೇ ಸ್ಥಾನದಲ್ಲಿ ಬಿಂದು ಈ ಕಡೆ ಸೈಡ್ ಬರುವಂಥದ್ದು ಪೂರ್ಣಾಂಕಗಳು, ಈ ಕಡೆದು 1ನೇ ಬರೋದು 10ನೇ ಸ್ಥಾನದಲ್ಲಿ ಇರೋದು ಇಲ್ಲಿ 1. ಸೊ 1 ಅಂತ ಬರಿತೀವಿ. ಪೂರ್ಣಾಂಕಗಳು ಯಾವುದಿಲ್ಲ, ಅದಕ್ಕೆ 0. ಸೊ ಆನ್ಸರ್ ಏನಂತ ಬರಿತೀವಿ? 10ನೇ 0.1 ಸೆಂಟಿಮೀಟರ್. ಓಕೆನಾ. ಸೊ ಇಲ್ಲಿ ಏನಂತ ಅಂದರೆ 1 ಮಿಲಿಮೀಟರಿಗೆ 10ನೇ ಸೆಂಟಿಮೀಟರ್ ಹೀಗಾದರೂ ಬರಿಬೋದು. ಇದನ್ನು ಭಿನ್ನರಾಶಿಯಲ್ಲಿ ಬರೆಯೋದು. ಇಲ್ಲ ಅಂದರೆ 1 ಮಿಲಿಮೀಟರ್ಗೆ ದಶಮಾಂಶದಲ್ಲಿ ಬರಿಬೇಕಂದ್ರೆ 0.1 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ನಾವು 0 ಈ ಥರ ನೀವು ಭಿನ್ನರಾಶಿ ಇದ್ದಿದ್ದನ್ನು ದಶಮಾಂಶದಲ್ಲಿ ಬರೆಯುವಾಗ ಇನ್ನೊಂದು ಥರ ಟ್ರಿಕ್ ನೋಡ್ಬೋದು. ಇಲ್ಲಿ ಕೆಳಗೆ 1 0 ಐತಿ. ಸೊ ಒಂದು ಸಂಖ್ಯೆ ಆದಮೇಲೆ ನಾವು ಬಿಂದು ಕೊಡ್ತೀವಿ ಬಲಗಡೆಯಿಂದ. ಸೊ 1 ಆದಮೇಲೆ 1 ಬಿಂದು ಇಟ್ಟು 0. ಸೊ ಒಂದು ಸಂಖ್ಯೆ ಆದಮೇಲೆ ಬಿಂದು. ಸೊ ಆನ್ಸರ್ 0.1 ಸೆಂಟಿಮೀಟರ್. ಈಗ ಅದೇ ಥರ ಇಲ್ಲಿ 5 ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್? ಸೊ 5 ಮಿಲಿಮೀಟರ್ ಅಂದ್ರೇನು? ಈಗ ಮತ್ತೆ ಇದನ್ನ ಸಣ್ಣ ಮಾನದಿಂದ ದೊಡ್ಡ ಮಾನ. ಸೊ 5ಅನ್ನು 10ರಿಂದ ಭಾಗಾಕಾರ ಮಾಡೋದು. 10ನೇ ಸೆಂಟಿಮೀಟರ್ ಅನ್ಬೋದು. ಅಥವಾ ದಶಮಾಂಶದಲ್ಲಿ ಬರೆಯುವಾಗ ಕೆಳಗೆ 1 0 ಐತಿ. ಸೊ 5 ಆದಮೇಲೆ ಒಂದು ಸಂಖ್ಯೆ ಆದಮೇಲೆ ಬಿಂದು 0 ಸೆಂಟಿಮೀಟರ್ ಅಂತನಾದರೂ ಅನ್ಬೋದು. ನೆಕ್ಸ್ಟ್ ಇಲ್ಲಿ 12 ಮಿಲಿಮೀಟರ್ ಅಂತ ಇದೆ ಅಲ್ವಾ. 12 ಮಿಲಿಮೀಟರ್ಗೆ ಇದನ್ನು ಸೆಂಟಿಮೀಟರಿಗೆ ಮಾಡಬೇಕಂದ್ರೆ 12/10. ದಶಮಾಂಶದಲ್ಲಿ ಬರೆಯುವಾಗ ಕೆಳಗಡೆ 1 0, ಅದಕ್ಕೆ ಒಂದು ಸಂಖ್ಯೆ ಆದಮೇಲೆ 0. ಸೊ ಇಲ್ಲಿ 2 ಒಂದು ಸಂಖ್ಯೆ ಆದಮೇಲೆ 0 ಅಲ್ಲ, ಬಿಂದು 1.2 ಸೆಂಟಿಮೀಟರ್. ಈಸಿಯಾಗಿ ನಾವು ಕನ್ವರ್ಟ್ ಮಾಡ್ಬೋದು. ಫ್ರ್ಯಾಕ್ಷನ್ ಭಿನ್ನರಾಶಿಯಲ್ಲಿ ಇರೋದನ್ನು ದಶಮಾಂಶದಲ್ಲಿ ಈ ರೀತಿ ಮಾಡ್ಬೋದು. ಇಲ್ಲಿ ಇವ್ರೇನು ಮಾಡಿದ್ದಾರೆ ಅಂದ್ರೆ, ಇಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಿ ನೀವು, ಒಂದು ಸಂಖ್ಯೆ ಇತ್ತಂದ್ರೆ ಅದನ್ನು ದಶಮಾಂಶದಲ್ಲಿ ಬರೆಯುವಾಗ ಈ ರೀತಿ 12ಅನ್ನು 10 + 2 ಮಿಲಿಮೀಟರ್ ಅಂತ ಹೇಳಿ ಬರ್ಕೋಬೋದು. 10 ಮಿಲಿಮೀಟರ್ ಅಂತಂದ್ರೆ ಏನು? ಈಗ ಆಲ್ರೆಡಿ ನಾವು ಹಿಂದಿನ ವಿಡಿಯೋ ಇಲ್ಲಿ ಕಲ್ತಾಗೆ 10 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರ್ ಅಲ್ವಾ. ಸೊ ಅದಕ್ಕೆ ಅವರು 1 ಸೆಂಟಿಮೀಟರ್. 2 ಮಿಲಿಮೀಟರ್ ಅಂದರೆ ಏನು? 10ನೇ 2 ಭಾಗ. ಹೌದಾ. 1 ಸೆಂಟಿಮೀಟರ್ನಲ್ಲಿ ಇಲ್ಲಿ 0, ಇಲ್ಲಿ 1, 0 1 ಐತಂದ್ರೆ 2 ಮಿಲಿಮೀಟರ್ ಅಂದರೆ ಏನು? 10ರಲ್ಲಿರುವಂಥದ್ದು 2 ಭಾಗ. ಸೊ ಅದನ್ನು 10ನೇ 2 ಭಾಗ. ಅಥವಾ ನಾವು ಇಲ್ಲಿ
2 ಮಿಲಿಮೀಟರನ್ನು ಪರಿವರ್ತನೆ ಮಾಡಬೇಕು ಅಂದರೆ ಸೆಂಟಿಮೀಟರ್ನಾಗ 10ರಿಂದ ಭಾಗಾಕಾರ ಮಾಡ್ತೀವಿ, ಸೆಂಟಿಮೀಟರ್ ಈ ರೀತಿ ಬರ್ಕೊಂಡಿದ್ದಾರೆ. ಓಕೆ, ಸೊ ಇಷ್ಟು ಬರ್ಕೊಂಡಾದ್ಮೇಲೆ 1 ಸೆಂಟಿಮೀಟರ್ ಅನ್ನೋದು ಪೂರ್ಣ ಸಂಖ್ಯೆ ಆಗಿರೋದ್ರಿಂದ ಪೂರ್ಣ ಸಂಖ್ಯೆ ಕಡೆ ಬರೆದಿದ್ದಾರೆ. 10ನೇ 2 ಅನ್ನೋದು 10ನೇ 1 ಭಾಗದಲ್ಲಿ, ಸೊ ಅದನ್ನು 10ನೇ 1 ಭಾಗದಲ್ಲಿ ಬರ್ಕೊಂಡು ಸೆಂಟಿಮೀಟರ್ ಈ ರೀತಿ ಹೀಗಾದರೂ ಮಾಡ್ಬೋದು. ಅಥವಾ 12ನ್ನು 10ರಿಂದ ಭಾಗಾಕಾರ ಮಾಡಿಕೊಂಡು ಕೆಳಗಡೆ 1 0, ಸೊ 1 ಸಂಖ್ಯೆ ಆದಮೇಲೆ ಬಿಂದು ಕೊಟ್ಟು ಸೆಂಟಿಮೀಟರ್ ಅಂತ ಹೇಳಿ ಬರಿಬೋದು. ನೆಕ್ಸ್ಟು 5.6 ಸೆಂಟಿಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್? ಈಗ ನಾನೇನು ಹೇಳಿದೆ ನಿಮಗೆ, 12/10 ಇತ್ತಂದರೆ ಕೆಳಗಡೆ 1 0 ಇತ್ತಂದರೆ 1 ಸಂಖ್ಯೆ ಆದಮೇಲೆ ಬಿಂದು ಕೊಡಬೇಕು. ಸೊ ಆನ್ಸರ್ 1.2. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ 525/10 ಅಂತ ಇತ್ತು. ಸೊ ಇವಾಗಲೂ ನಾವೇನು ಮಾಡೋದು, ಕೆಳಗೆ 1 0, ಸೊ 1 ಸಂಖ್ಯೆ ಆದಮೇಲೆ ಬಿಂದು, ಆನ್ಸರ್ ನಮಗೆ ಬರೋದು 52.5 ಈ ರೀತಿಯಾಗಿರುತ್ತೆ. ಈಗ ಅದೇ ಗುಣಾಕಾರ ಮಾಡಬೇಕು ಅಂದರೆ ಎಕ್ಸಾಂಪಲ್, ಈಗ ಇಲ್ಲಿ 5.6 ಸೆಂಟಿಮೀಟರ್ ಎಷ್ಟು ಮಿಲಿಮೀಟರ್ ಅಂತ ಕೇಳ್ತಿದ್ದಾರೆ. ಅಂದರೆ ಈಗ ಇಲ್ಲಿ ದೊಡ್ಡ ಮಾನದಿಂದ ಸಣ್ಣ ಮಾನ, ಈಗ ನಾವೇನು ಮಾಡಬೇಕು, ಗುಣಾಕಾರ ಮಾಡಬೇಕು. ಯಾವುದರಿಂದ? 10ರಿಂದ, ಯಾಕಂದರೆ ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ ನಡುವಿರುವಂಥ ಸಂಬಂಧ 10. ಓಕೆ, ಸೊ ಇದನ್ನ 5.6 ಇಂಟು 10 ಮಾಡಿದಾಗ, ಅಂದರೆ ಇಂಟು 10 ಮಾಡಿದಾಗ ಆನ್ಸರ್ ಏನು ಬರುತ್ತೆ? ಇಲ್ಲಿ 1 0 ಐತಲ್ಲ, ಸೊ ಅದನ್ನು ಪಾಯಿಂಟ್ ಏನೈತಲ್ಲ, ಒಂದು ಸಂಖ್ಯೆ ಈ ಕಡೆ ಬರಬೇಕು. ಆವಾಗ ಆನ್ಸರ್ 56 ಮಿಲಿಮೀಟರ್. ಇಷ್ಟೇ. ಇಲ್ಲಿ 1 0 ಐತಿ, ಇದು ಗುಣಾಕಾರ ಮಾಡುವಾಗ 1 0 ಇದ್ರೆ 1 ಪಾಯಿಂಟ್ ಏನಾಗ್ತೈತಿ, ಈ ಸೈಡ್ ಉಲ್ಟಾ. ನಾವು ಭಾಗಾಕಾರ ಮಾಡುವಾಗ ಈ ಕಡೆ ಬರ್ತಿತ್ತಲ್ಲ, ಈ ಕಡೆಯಿಂದ ನೋಡ್ಕೊಂಡು ಬರ್ತಿದ್ವಿ. ಈಗ ಗುಣಾಕಾರ ಮಾಡುವಾಗ ಇದೇನಾಗ್ತದೆ, ಶಿಫ್ಟ್ ಆಗ್ತದೆ ಬಲಗಡೆ ಸೈಡ್ 1 ಸಂಖ್ಯೆ. ಇಲ್ಲ ಅಕಸ್ಮಾತ್ 100 ಇತ್ತಂದರೆ 2 ಸಂಖ್ಯೆ, 1000 ಇತ್ತಂದರೆ 3 ಸಂಖ್ಯೆ ಈ ಕಡೆ ಶಿಫ್ಟ್ ಆಗ್ತಾ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ಅಂದರೆ 56 ಮಿಲಿಮೀಟರ್. ಓಕೆ, ಸೊ ಇಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಪ್ರತಿ 1 ಸೆಂಟಿಮೀಟರಿಗೆ 10 ಮಿಲಿಮೀಟರ್ ಅಂದರೆ 5 ಸೆಂಟಿಮೀಟರ್ಗೆ ಎಷ್ಟು, 50 ಮಿಲಿಮೀಟರ್. ಹೌದಾ? ಹಾಗಾಗಿ ಮೇಲಿರೋದು 0.6 ಸೆಂಟಿಮೀಟರ್, ಸೊ ಅದಕ್ಕೆ 0.6 ಸೆಂಟಿಮೀಟರ್ ಅಂತ ಮಾಡಿಕೊಂಡು 5 + 0.6 ಸೆಂಟಿಮೀಟರ್ ಅಂದರೆ 56 ಮಿಲಿಮೀಟರ್ ಅಂತ ಹೇಳಿ ಅವ್ರು ಬರ್ಕೊಂಡಿದ್ದಾರೆ. ನೆಕ್ಸ್ಟು ಮುಂದಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಮಿಲಿಮೀಟರಿಂದ ಸೆಂಟಿಮೀಟರ್, ಸೆಂಟಿಮೀಟರ್ ಇದ್ದಿದ್ದು ಮಿಲಿಮೀಟರ್. ಓಕೆ, ಇಲ್ಲಿ 12 ಮಿಲಿಮೀಟರ್ ಇದ್ದರೆ ನಾವೀಗ ಆಲ್ರೆಡಿ ನೋಡಿದ್ವಿ 1.2 ಸೆಂಟಿಮೀಟರ್. ಇದನ್ನು 10ರಿಂದ ಭಾಗಾಕಾರ ಮಾಡಿದ್ರೆ 12 ಮಿಲಿಮೀಟರ್, 10ರಿಂದ ಭಾಗಾಕಾರ ಮಾಡಿದ್ರೆ ಕೆಳಗೆ 1 0, ಸೊ 1 ಸಂಖ್ಯೆ ಆದಮೇಲೆ 2 ಈ ಕಡೆಯಿಂದ ಬರಬೇಕು, 1 ಸಂಖ್ಯೆ ಆದಮೇಲೆ ಪಾಯಿಂಟ್ ಕೊಟ್ಟು ಸೆಂಟಿಮೀಟರಲ್ಲಿ ಮಾಡೋದು. ಸೊ ಇಲ್ಲೂ ಕೂಡ 56 ಮಿಲಿಮೀಟರ್ ಐತಿ. ಇದನ್ನು 10ರಿಂದ ಭಾಗಾಕಾರ ಮಾಡಿದರೆ ಸೊ 5.6 ಸೆಂಟಿಮೀಟರ್. ನೆಕ್ಸ್ಟು ಇಲ್ಲಿ 70 ಮಿಲಿಮೀಟರ್, ಇದನ್ನು 10ರಿಂದ ಭಾಗಾಕಾರ ಮಾಡಬೇಕು. ಬಿಕಾಸ್ ಸಣ್ಣ ಮಾನದಿಂದ ದೊಡ್ಡ ಮಾನಕ್ಕೆ ಮಾಡ್ಬೇಕಾ, 10ರಿಂದ ಭಾಗಾಕಾರ ಮಾಡೋದು. 10 1 17 ಈ ಥರನಾದರೂ ಮಾಡ್ಬೋದು. ಸೊ 7 ಸೆಂಟಿಮೀಟರ್ ಅಂತ ಬರುತ್ತೆ ಇದಕ್ಕೆ. ಅಥವಾ ಕೆಳಗಡೆ 1 0, ಮೇಲೆ 1 0, 1 ಸಂಖ್ಯೆ ಬಿಟ್ಟು ಮಾಡಬೇಕಂದ್ರೆ 7.0 ಸೆಂಟಿಮೀಟರ್. 7.0 ಅಂದ್ರೂ 7, ಸೊ 7 ಸೆಂಟಿಮೀಟರ್ ಅಂತ ಬರ್ಕೋಬಹುದು ಇದನ್ನು. ನೆಕ್ಸ್ಟು ಇಲ್ಲಿ 0.9 ಸೆಂಟಿಮೀಟರ್ ಅಂತ ಕೊಟ್ಟಾರ. ಈ ಥರ ಇರೋದನ್ನು ಈ ಮಿಲಿಮೀಟರ್ಗೆ ಪರಿವರ್ತನೆ ಮಾಡುವಾಗ 10ರಿಂದ ಮಾಡ್ತೀವಿ. 1 0 ಇರೋದು, ಸೊ ಬಲ್ಗಡೆ ಈ ಕಡೆ ಶಿಫ್ಟ್ ಆಗುತ್ತೆ. ಆದಾಗ ಏನಾಗ್ತದೆ 0.9 ಅಂದ್ರೇನು 9 ಮಿಲಿಮೀಟರ್. ನೆಕ್ಸ್ಟು 134 ಮಿಲಿಮೀಟರ್ ಇದೆ. 134 ಮಿಲಿಮೀಟರ್ ಇದೆ ಸೆಂಟಿಮೀಟರಿಗೆ ಮಾಡಬೇಕಂದ್ರೆ ಬಾಗಿಲೆ 10 ಮಾಡ್ತೀವಿ. 1 0, ಸೊ ಅದಕ್ಕೆ 1 ಸಂಖ್ಯೆ ಆದಮೇಲೆ ಬಿಂದು, ಈ ಕಡೆಯಿಂದ 1 ಸಂಖ್ಯೆ ಆದಮೇಲೆ ಬಿಂದು ಕೊಟ್ಟರೆ 13.4 ಸೆಂಟಿಮೀಟರ್. ನೆಕ್ಸ್ಟು ಇಲ್ಲಿ 203.6 ಸೆಂಟಿಮೀಟರ್. ಇದನ್ನು ಮಿಲಿಮೀಟರಿಗೆ ಮಾಡಬೇಕು. ಸೊ 10ರಿಂದ ಭಾಗಾಕಾರ ಮಾಡ್ತೀವಿ. 1 0 ಇರೋದು, ಸೊ ಈ ಕಡೆ 1 ಸಂಖ್ಯೆಯಿಂದ ದಾಟ್ಕೊಂಡು ಬಿಂದುನ ಈ ಕಡೆ ಇಟ್ಟರೆ 2036 ಮಿಲಿಮೀಟರ್. ಇಷ್ಟೇ. ಅರ್ಥ ಆಯ್ತು ಅನ್ಕೊತೀನಿ. ಸೊ ಈಗ ನೆಕ್ಸ್ಟ್ ನೋಡೋಣ. ಮುಂದಿನ ಉದಾಹರಣೆಯು ಕೆಲವು ವಸ್ತುಗಳು ಎಷ್ಟು ಚಿಕ್ಕದಾಗಿದೆ ಎಂಬುದನ್ನು ತೋರಿಸುತ್ತದೆ. ಸೊ ಇಲ್ಲೊಂದಿಷ್ಟು ವಸ್ತುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಬ್ಲೂದು ಪಾತ್ ಇದೆ. ಇದೇನಂತಂದರೆ ಪೆನ್ನಿನ ಗೆರೆ. ಓಕೆನಾ? ಇದು ನಿಜವಾದ ಗೆರೆ. ಇಷ್ಟು ದೊಡ್ಡದು ಹೇಗೆ ಬರುತ್ತೆ ಅಂತ ಅನ್ಕೋಬೇಡ್ರಿ. ಇದು ನಿಜವಾದ ಗೆರೆ.
ಇದನ್ನು ಝೂಮ್ ಮಾಡಿದಾಗ ಬರುವಂಥದ್ದು. ಇದು 1ನೇ ಗೆರೆ ಎಷ್ಟೈತಂದರೆ 0.5 ಮಿಲಿಮೀಟರ್, ಅಂದರೆ 10ನೇ 5 ಭಾಗ. ನಾವೊಂದು ಸ್ಕೇಲಲ್ಲಿ 10 ಭಾಗ ಮಾಡಿ ಅದರಲ್ಲಿ ಎಷ್ಟು ಒಂದು 5 ಗೆರೆ ಇರ್ತಾವಲ್ಲ ಅದರಷ್ಟು ಗೆರೆ ಇದೆ. ಓಕೆನಾ. ಹಾಗೆ ಎರಡನೇದ್ದು 1 ಮಿಲಿಮೀಟರ್. 1 ಮಿಲಿಮೀಟರ್ ಅಂದರೆ 1 ಗೆರೆ. ಓಕೆ. ನೆಕ್ಸ್ಟ್ ಇದು ಮೂರನೇದ್ದು 1.5 ಮಿಲಿಮೀಟರ್. ಇದು 1 ಗೆರೆ ಮೇಲೆ 1/2 ಅನ್ನೋ ಥರ. ಓಕೆ, ಇಷ್ಟು ಕೊಟ್ಟಿದ್ದಾರೆ ಇಲ್ಲಿ. ಈಗ ನೋಡೋಣ ಯಾವ್ಯಾವುದು ಅಂತೇಳಿ. ಇಲ್ಲೊಂದು ನ್ಯೂಸ್ ಪೇಪರ್ ಇದೆ, ಇವೆಲ್ಲ ಸಾಸಿವೆ ಕಾಳು, ಇದು ಬಸವನ ಹುಳು, ಇದು ಇರುವೆ, ಎಷ್ಟು ಚಿಕ್ಕದಾಗೈತಿ. ಆಮೇಲೆ ಇಲ್ಲೊಂದು ಕೂದಲು. 3 ನೀಲಿ ಪಟ್ಟಿಗಳು ಪೆನ್ ಗೆರೆಗಳ ಗಾತ್ರ, ಸೂಕ್ಷ್ಮ ಗೆರೆ ಅಂತ ಒಂದು ಸಣ್ಣದು, ಮಧ್ಯಮ ಗೆರೆ ಮತ್ತು ದಪ್ಪ ಗೆರೆಗಳನ್ನು ಸಾಪೇಕ್ಷವಾಗಿ ಸೂಚಿಸುತ್ತವೆ. ಮಾನವನ ಕೂದಲು ಸುಮಾರು 0.1 ಮಿಲಿಮೀಟರ್ ದಪ್ಪ ಇರುತ್ತೆ. 0.1 ಮಿಲಿಮೀಟರ್ ಅಂತಂದರೆ 1 ಗೆರೆ, ಸ್ಕೇಲಲ್ಲಿ 1 ಗೆರೆ ಅಷ್ಟು. ಬಟ್ ಇಲ್ಲಿರೋದು 0.5 ಮಿಲಿಮೀಟರ್. ಓಕೆನಾ. ಸೊ ಇಲ್ಲಿ ನೋಡ್ರಿ, ಇದ್ರದ್ದು ಎಷ್ಟು, ಈ ಗೆರೆಗೂ ಪೆನ್ನಿನ ಗೆರೆಗಿಂತನೂ ಚಿಕ್ಕದು ನಮ್ಮ ಕೂದಲು ಅಂತ. ನೆಕ್ಸ್ಟು, ವೃತ್ತ ಪತ್ರಿಕೆಯ ದಪ್ಪ 0.05ರಿಂದ 0.08 ಮಿಲಿಮೀಟರ್ವರೆಗೆ ಇರಬಹುದು. ಪತ್ರಿಕೆಯ ದಪ್ಪ ಎಷ್ಟಿದೆ ನೋಡ್ರಿ ಇಲ್ಲಿ, ಇಲ್ಲಿಂದ ಇಷ್ಟು. ಬಟ್ ಇದಿರೋದು 1.5. ಈ ಪೆನ್ನಿನ್ಕಿಂತನೂ ಸ್ವಲ್ಪ ಇಂಕಿನ್ಕಿಂತನೂ ಚಿಕ್ಕದಾಗಿರುತ್ತೆ ದಪ್ಪ ಅಂತ ಪೇಪರ್ದು. ಸಾಸಿವೆ ಕಾಳುಗಳು 1ರಿಂದ 2 ಮಿಲಿಮೀಟರ್ ದಪ್ಪವನ್ನು ಹೊಂದಿರುತ್ತೆ. ಸಾಸಿವೆ ಕಾಳು ಇಲ್ಲಿ ನೋಡ್ರಿ 1ರಿಂದ 2 ಮಿಲಿಮೀಟರ್, ಅಂದರೆ ಪೆನ್ನಿನ ಇಂಕ್ ಇರುತ್ತಲ್ಲ ಅಷ್ಟು ಸಾಸಿವೆ ಕಾಳು ಬರೋದು. ಈಗ ನಾವು ಸ್ಕೆಚ್ನ ಕನ್ಸಿಡರ್ ಮಾಡ್ಕೋಬೋದು. ಇಲ್ಲಿ ಒಂದೊಂದು ಪೆನ್ ಇರುತ್ತೆ ದಪ್ಪ, ಮುಂದೆ ನಿಬ್ಬು ದಪ್ಪ ಇರುತ್ತಲ್ಲ, ಸೊ ಆ ಥರದ್ದು ಕೊಟ್ಟಿದ್ದಾರಲ್ಲೇ. ವಿವಿಧ ರೀತಿಯ ಒಂದು ಪೆನ್ ನಿಬ್ಗಳ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ನೀವು ಸ್ಕೆಚ್ ಅಂತ ಅನ್ಕೋಬೋದು. ಮಾರ್ಕರ್ ಇನ್ನೂ ಸ್ವಲ್ಪ ದಪ್ಪ ಐತಿದ್ದು ನೋಡಿದ್ರೆ, ಸ್ಕೆಚ್ ಪೆನ್ ಪೆನ್ಸಿಲಿಂದು ರಿಫಿಲ್ ಇರುತ್ತಲ್ಲ ಅಷ್ಟು, ಆ ಥರದ ಅಳ್ತಿನ ತಿಳ್ಕೊಬೋದು ಇಲ್ಲಿ. ಇದುವರೆಗೆ ಪತ್ತೆಯಾಗಿರುವ ಅತ್ಯಂತ ಚಿಕ್ಕ ಇರುವೆಯ ಪ್ರಭೇದ ಕ್ಯಾರಬೆರಾ ಬ್ರೂನಿಯ ಒಟ್ಟು ಉದ್ದ 0.8ರಿಂದ 1 ಮಿಲಿಮೀಟರ್. ಸೊ ಇರುವೆ 1 ಮಿಲಿಮೀಟರ್ ಇಷ್ಟಿರುವಂಥದ್ದು ಸಣ್ಣ ಇರುವೆ ಈಗ ಕಂಡಿರೋದು ಯಾವುದು, ಕ್ಯಾರಬೆರಾ ಬ್ರೂನಿ, ತುಂಬ 1 ಮಿಲಿಮೀಟರ್ ಚಿಕ್ಕದಾಗಿ ಇದೆ. ಇದುವರೆಗೆ ಪತ್ತೆಯಾದ ಅತ್ಯಂತ ಚಿಕ್ಕ ಬಸವನ ಹುಳದ ಪ್ರಭೇದ ಅಕ್ಮೆಲಾ ನಾನಾ. ಇದು 0.7 ಮಿಲಿಮೀಟರ್ ಚಿಪ್ಪಿನ ವ್ಯಾಸವನ್ನು ಹೊಂದಿದೆ. ಇದ್ರ ಚಿಪ್ಪು, ಇದ್ರ ಡಯಾಮೀಟರ್ ಅಷ್ಟಿದೆ, ಇನ್ನು 1 ಮಿಲಿಮೀಟರು ಇಲ್ಲ. ಅದು 0.8 ಇದೆ, ಅಷ್ಟು ಚಿಕ್ಕದಾಗಿರುವಂಥ ಬಸವನ ಹುಳು. ಓಕೆ, ಸಾರಿ, 0.7 ಮಿಲಿಮೀಟರ್ ಚಿಪ್ಪಿನಿರುವಂಥ ಸಣ್ಣ ಬಸವನ ಹುಳು. ಈಗ ನೆಕ್ಸ್ಟ್ ನೋಡೋಣ. 1 ಮಿಲಿಮೀಟರ್ಗೆ 100 ಸೆಂಟಿಮೀಟರ್ ಎಂದು ನಮಗೆ ತಿಳಿದಿದೆ. ಇದರ ಆಧಾರದಲ್ಲಿ ನಾವು ಹಿಂಗೆ ಹೇಳ್ಬೋದು. ಸೊ 1 ಮೀಟರ್ಗೆ 100 ಸೆಂಟಿಮೀಟರ್ ಅಂತ ಗೊತ್ತು. ಸೊ ಹಾಗಾದರೆ 1 ಸೆಂಟಿಮೀಟರ್ಗೆ ಎಷ್ಟು ಮೀಟರ್? ಇದನ್ನು ನಾವೇನು ಮಾಡಬೇಕೀಗ, ಇಲ್ಲಿ ನೋಡ್ರಿ. ಈಗ ನಾವು ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಪರಿವರ್ತನೆ ಮಾಡುವಾಗ ಏನು ಮಾಡಬೇಕಂದಿದೆ, ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಹೋಗ್ಬೇಕಂದ್ರೆ ಭಾಗಾಕಾರ. ಸೊ ಮೀಟರ್ಗೂ ಸೆಂಟಿಮೀಟರ್ಗೂ ಇರುವಂತಹ ಸಂಬಂಧ ಎಷ್ಟು ಅಂತಂದರೆ 100. ಆದರೆ ಸೆಂಟಿಮೀಟರು ಮಿಲಿಮೀಟರ್ಗಿರೋದು 10, ಇಲ್ಲಿ 100. ಸೊ ಈಗ ಇದನ್ನೇನು ಮಾಡಬೇಕು, ಸಣ್ಣ ಮಾನದಿಂದ ದೊಡ್ಡ ಮಾನಕ್ಕೆ ಮಾಡುವಾಗ 100ರಿಂದ ಭಾಗಾಕಾರ. ಸೊ 100ನೇ 1 ಇರೋದ್ರಿಂದ 0.01, ಅಥವಾ ಕೆಳಗಡೆ 2 0 ಐತಿ. ಸೊ ಅದಕ್ಕೆ ಹಿಂಗೆ 1/100, ಕೆಳಗಡೆ 2 0. ಸೊ 1, ನೆಕ್ಸ್ಟ್ 1 0 0. ಸೊ ಕೆಳಗಡೆ 2 0 ಇರೋದ್ರಿಂದ 1 ಆದಮೇಲೆ 2 ಆದಮೇಲೆ ಬಿಂದುನ ಇಡಬೇಕು, 2 ಸಂಖ್ಯೆ ಆದಮೇಲೆ ಬಿಂದು ಇಡಬೇಕು. ಈ ಥರ ಹೀಗಾದರೂ ಮಾಡ್ಬೋದು. ಅಥವಾ 100ನೇ 1 ಸ್ಥಾನದಲ್ಲಿರೋದ್ರಿಂದ 10ನೇ 1 ಸ್ಥಾನ, ಇದು 100ನೇ 1 ಸ್ಥಾನ. ಈಗ ಇಲ್ಲಿ ಪರಿವರ್ತನೆ ಮಾಡೋದನ್ನು ಕೇಳ್ತಿದ್ದಾರೆ. 10 ಸೆಂಟಿಮೀಟರ್ಗೆ ಯಾವ ರೀತಿ ಮಾಡಿದ್ದಾರೆ ಅಂತ. ಸೊ 1 ಸೆಂಟಿಮೀಟರ್ಗೆ 100ನೇ, ಇಲ್ಲಿ ನೋಡೋಣ ಏನಾಗುತ್ತೆ ಅಂತ. 10 ಸೆಂಟಿಮೀಟರ್ಗೆ ಎಷ್ಟು ಮೀಟರ್? ಓಕೆ, ಸೊ ಇಲ್ಲಿ 1 ಸೆಂಟಿಮೀಟರ್ಗೆ 10 ಸೆಂಟಿಮೀಟರ್ ಅಂತ ಕೇಳಿದಾರಲ್ವಾ. 10 ಸೆಂಟಿಮೀಟರ್ನ ನಾವು ಮೀಟರ್ಗೆ ಪರಿವರ್ತನೆ ಮಾಡುವಾಗ ಭಾಗಾಕಾರ ಮಾಡಬೇಕು. ಯಾವುದರಲ್ಲೇ? 100ರಲ್ಲೇ ಮಾಡಿದಾಗ 1 0 1 0 ಕ್ಯಾನ್ಸಲ್. ಸೊ 1/10 ಅಥವಾ 10ನೇ 1 ಮೀಟರ್
ಇದನ್ನು ದಶಮಾಂಶದಲ್ಲಿ ಬರಿಬೇಕಂದ್ರೆ 0.1 ಮೀಟರ್. ಓಕೆ, ಅದೇ ಥರ ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟು, ಪ್ರತಿ ಸೆಂಟಿಮೀಟರ್ 1 ಮೀಟರ್ನ 100ನೇ ಭಾಗವಾಗಿರುವುದರಿಂದ 15 ಸೆಂಟಿಮೀಟರ್ನ ಈ ರೀತಿ ಬರಿಬಹುದು. ಸೊ 15 ಸೆಂಟಿಮೀಟರ್ನ ಯಾವ ರೀತಿ ಬರ್ತೀವಿ? ಈಗ 15ನ್ನು ಮೀಟರ್ಗೆ ಕನ್ವರ್ಟ್ ಮಾಡುವಾಗ 100ರಿಂದ ಭಾಗಾಕಾರ ಮಾಡ್ತೀವಿ. ಸೊ ಅಲ್ಲಿ 2 0, ಸೊ 1 ಸಂಖ್ಯೆ 2 ಸಂಖ್ಯೆ ದಾಟಿ ಇಡಬೇಕು. 2 ಸಂಖ್ಯೆ ದಾಟಿ ಬಿಂದು ಇಟ್ಟರೆ 0.15 ಮೀಟರ್. ಅದನ್ನ ಇವರು ಇಲ್ಲಿ ಯಾವ ರೀತಿ ಬರ್ಕೊಂಡಿದ್ದಾರೆ ಅಂದರೆ 15ನ್ನು 10 ಮತ್ತು 5ರಿಂದ ಭಾಗ ಮಾಡ್ಕೊಂಡ್ರೆ 10/100, 5/100. ಇಲ್ಲಿ 1 0 1 0 ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಉಳಿದಿರೋದು 1/10, 5/100. ಸೊ 10ನೇಯ 1, ಇಲ್ಲಿ 100ನೇಯ 5. ಇವನ್ನೆರಡನ್ನೂ ಹೆಂಗೆ ಬರ್ಕೊಂಡಿದ್ದಾರೆ ಅಂದರೆ ಇಲ್ಲಿ 10ನೇಯ 1 ಸ್ಥಾನದಲ್ಲಿ 1 ಇರೋದ್ರಿಂದ 1 ಬರೆದಿದ್ದಾರೆ, 100ನೇಯ 1 ಸ್ಥಾನದಲ್ಲಿ 5 ಇರೋದ್ರಿಂದ 5 ಬರೆದಿದ್ದಾರೆ. ಸೊ ಪೂರ್ಣ ಸಂಖ್ಯೆ ಯಾವುದೂ ಇಲ್ಲ, ಅದಕ್ಕೆ 0 ಹಚ್ಕೊಂಡಿದ್ದಾರೆ. 0.15. ಇಷ್ಟೆಲ್ಲ ಮಾಡ್ಕೊಳ್ಳೋ ಬದಲು ಇದನ್ನು ಡೈರೆಕ್ಟಾಗಿ ನಾವು ಇಲ್ಲೇನು ಮಾಡ್ಬೋದು, ಈ ರೀತಿ ಕೆಳಗಡೆ 2 0, ಸೊ 2 ಸಂಖ್ಯೆ ಆದಮೇಲೆ ಬಿಂದು ಅಂದ್ಕೊಂಡು ಈ ಥರ ಬರಿಬೋದು. ನೆಕ್ಸ್ಟು 36 ಸೆಂಟಿಮೀಟರ್, ಇದನ್ನು ಮೀಟರ್ಗೆ ಪರಿವರ್ತನೆ ಮಾಡಬೇಕು. ಸೊ 36 ಸೆಂಟಿಮೀಟರ್ ಇದ್ದರೆ ಏನು ಮಾಡ್ತೀವಿ? ಈಗ ಬಾಗ್ಲೆ 100, ಹೌದಾ? ಸೊ ಅದಕ್ಕೆ 2 0, ಸೊ 0.36 ಮೀಟರ್. 2 ಸಂಖ್ಯೆ ಆದಮೇಲೆ ಬಿಂದು ಕೊಡೋದು. ನೆಕ್ಸ್ಟು 50 ಸೆಂಟಿಮೀಟರ್, ಇದು 100ರಲ್ಲೇ ಭಾಗ, 1 0 1 0 ಕ್ಯಾನ್ಸಲ್, ಕೆಳಗಡೆ 1 0, ಸೊ 5 1 ಸಂಖ್ಯೆ ಆದಮೇಲೆ ಬಿಂದು ಕೊಟ್ಟರೆ ಮುಗೀತು. ಇಷ್ಟು 0.5 ಮೀಟರ್. ನೆಕ್ಸ್ಟ್ ಇಲ್ಲಿ 0.89 ಮೀಟರ್ ಇದೆ. ಇದನ್ನು ನಾವು 100ರಲ್ಲೇ ಗುಣಾಕಾರ ಮಾಡಬೇಕು, ಯಾಕಂದ್ರೆ ದೊಡ್ಡ ಮಾನದಿಂದ ಸಣ್ಣ ಮಾನಕ್ಕೆ ಮಾಡುವಾಗ 100. ಸೊ 2 0 ಐತಿ, ಸೊ 1 ಸಂಖ್ಯೆ 2 ಸಂಖ್ಯೆ, ಅದಕ್ಕೆ 89 ಸೆಂಟಿಮೀಟರ್. ಓಕೆನಾ? ನೆಕ್ಸ್ಟ್ ನೋಡೋಣ. 4 ಸೆಂಟಿಮೀಟರ್, ಇದನ್ನು 100ರಲ್ಲೇ ಭಾಗಾಕಾರ ಮಾಡಿದ್ರೆ 0.04. ಓಕೆನಾ? ಯಾಕಂದರೆ 2 0 ಇರೋದ್ರಿಂದ 1 ಸಂಖ್ಯೆ 2 ಸಂಖ್ಯೆ ಆದಮೇಲೆ ಬಿಂದು ಕೊಡೋದು, ಅದಕ್ಕೆ 0.04 ಮೀಟರ್. ನೆಕ್ಸ್ಟು 325 ಸೆಂಟಿಮೀಟರ್, 100ರಲ್ಲೇ ಭಾಗಾಕಾರ ಮಾಡಿದ್ರೆ 3.25, 2 ಸಂಖ್ಯೆ ಆದಮೇಲೆ ಬಿಂದು ಕೊಡೋದು, ಕೆಳಗಡೆ 2 0, ಅಷ್ಟು ಮೀಟರ್. ನೆಕ್ಸ್ಟ್ ಇಲ್ಲಿ 2.07 ಮೀಟರ್, ಇದನ್ನು ಸೆಂಟಿಮೀಟರಿಗೆ ಮಾಡ್ಕೋಬೇಕಂದ್ರೆ 100ರಲ್ಲೇ ಗುಣಾಕಾರ ಮಾಡ್ಕೊತೀವಿ. 2 0, ಸೊ 2 ಸಂಖ್ಯೆ ದಾಟಿ ಇಡಬೇಕಂದ್ರೆ 209 ಸೆಂಟಿಮೀಟರ್. ನೆಕ್ಸ್ಟ್ ನೋಡೋಣ. 1 ಮೀಟರ್ಗೆ ಎಷ್ಟು ಮಿಲಿಮೀಟರ್? ಓಕೆ, ಈಗ ಅವ್ರೇನು ಕೇಳ್ತಾರೆ, 1 ಮೀಟರ್ಗೆ ಎಷ್ಟು ಮಿಲಿಮೀಟರ್ ಅಂತ ಕೇಳ್ತಿದ್ದಾರಲ್ವಾ? ಸೊ ಇದು ನಮಗೆ ರಿಲೇಷನ್ ಏನು ಸಂಬಂಧ ಯಾವ್ದು ಗೊತ್ತಿದೆ ಅಂದರೆ 1 ಮೀಟರ್ಗೆ 100 ಸೆಂಟಿಮೀಟರ್, ಹೌದಾ? ಸೊ 100 ಸೆಂಟಿಮೀಟರ್ ಬರುತ್ತೆ. ಸೊ 100 ಸೆಂಟಿಮೀಟರ್ಗೆ ಅದನ್ನು 100 ಸೆಂಟಿಮೀಟರ್ನ ಮಿಲಿಮೀಟರಿಗೆ ಪರಿವರ್ತನೆ ಮಾಡ್ಬೋದಾ? ಸೊ ಸೆಂಟಿಮೀಟರ್ನ ಮಿಲಿಮೀಟರಲ್ಲಿ ಬರಿಬೋದಾ? ಸೊ 100 ಸೆಂಟಿಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್ ಅಂತ ನೋಡೋಣ ಈಗ. ಸೊ 1 ಸೆಂಟಿಮೀಟರಿಗೆ ಎಷ್ಟು? 10 ಮಿಲಿಮೀಟರ್. ಹಾಗೆ 100 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ ಅಂದರೆ ಇಂಟು 10 ಮಾಡಿದಾಗ 1000 ಮಿಲಿಮೀಟರ್, ಹೌದಾ? ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈಗ 1 ಸೆಂಟಿಮೀಟರ್ ಅಂದರೆ 1000 ಮಿಲಿಮೀಟರ್ ಅಂತ ಗೊತ್ತಾಯಿತು. ಸೊ ಆದ್ದರಿಂದ 1 ಮೀಟರ್ಗೆ 1 ಮೀಟರ್ಗೆ 1000 ಮಿಲಿಮೀಟರ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಪ್ರಕೃತಿಯಲ್ಲಿನ ಸಣ್ಣ ವಸ್ತುಗಳ ಬಗ್ಗೆ ಇನ್ನೂ ಕೆಲವು ಆಸಕ್ತಿದಾಯಕ ಅಂಶಗಳಿವೆ. ಸೊ ಅಲ್ಲಿ ಮಿಲಿಮೀಟರು ಸೆಂಟಿಮೀಟರಲ್ಲಿ ನೋಡಿದ್ವಿ, ಮಿಲಿಮೀಟರಲ್ಲೇ ನೋಡಿದ್ವಿ. ಇಲ್ಲಿ ಸೆಂಟಿಮೀಟರ್. ನೆಕ್ಸ್ಟ್ ಒಂದು ಸ್ಟೆಪ್, ಇಲ್ಲಿ 1 ಸೆಂಟಿಮೀಟರ್, ಇಲ್ಲೊಂದು ಸೆಂಟಿಮೀಟರ್, ನೆಕ್ಸ್ಟ್ ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್. ಸೊ ಎಲ್ಲ 1 ಸೆಂಟಿಮೀಟರ್ ಮಾನ ಇರೋದನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಎಗ್ ಇದೆ, ನೋಡೋಣ ಏನಂತ. ಹಮ್ಮಿಂಗ್ ಹಕ್ಕಿಯ ಮೊಟ್ಟೆ ಸಾಮಾನ್ಯವಾಗಿ 1.3 ಸೆಂಟಿಮೀಟರ್ ಉದ್ದ ಮತ್ತು 0.9 ಸೆಂಟಿಮೀಟರ್ ಅಗಲ ಇರುತ್ತೆ. ಸೊ ಇದು 1.3 ಸೆಂಟಿಮೀಟರ್, ಇಲ್ಲಿಗೆ 1 ಆಯಿತು, ಮುಂದಿರೋದು 3 ಮಿಲಿಮೀಟರ್. ಸೊ 1.3 ಸೆಂಟಿಮೀಟರ್. ಹಾಗೆ ಇಲ್ಲಿ ಇನ್ನೂ 1 ಸೆಂಟಿಮೀಟರ್ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಅವರು 0.9 ಅಂತ ಹೇಳಿದೆ. ಅಗಲ ಇಷ್ಟು, ಉದ್ದ ಇಷ್ಟು. ನೋಡಿರಿ, 1 ಸೆಂಟಿಮೀಟರ್ಗಿಂತನೂ ಚಿಕ್ಕದಾಗಿರುತ್ತೆ ಅದ್ರ ಮೊಟ್ಟೆ. ಫಿಲಿಪೈನ್ ಗೋಬಿ ಸುಮಾರು 0.9 ಸೆಂಟಿಮೀಟರ್ ಉದ್ದವಿರುತ್ತೆ. ಇಲ್ಲಿ ನೋಡಿರಿ, ಇದು 1 ಸೆಂಟಿಮೀಟರ್ ಉದ್ದನೂ ಇರಲ್ಲ ಮೀನು. ಫಿಲಿಪೈನ್ ಗೋಬಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿ.
ಇದು ಫಿಲಿಪೈನ್ಸ್ ಮತ್ತು ಇತರೆ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಕಾಣಬಹುದು. ಅತ್ಯಂತ ಚಿಕ್ಕ ಜೆಲ್ಲಿ ಮೀನು ಜೆಲ್ಲಿಫಿಶ್ ಇರುಕಂಜಿ. ಇದರ ಬೆಲ್ ಗಾತ್ರ 0.5ರಿಂದ 2.5 ಸೆಂಟಿಮೀಟರ್ ಅಂದರೆ 2.5 ಸೆಂಟಿಮೀಟರ್ ಆಗಿರುತ್ತೆ. ಇಲ್ಲಿ ಇದು ಜೆಲ್ಲಿಫಿಶ್ ಟ್ರಾನ್ಸ್ಪರೆಂಟ್ ಥರ ಇದೆ. ಇದರ ಬೆಲ್ ಸುಮಾರು 1 ಸೆಂಟಿಮೀಟರ್ 0.1 ಸೆಂಟಿಮೀಟರ್ 0.5ರಿಂದ 2.5 ಸೆಂಟಿಮೀಟರ್ ನೋಡ್ರಿ. ಇಲ್ಲಿಂದ ಇನ್ನು ಕೆಳಗಡೆ ಐತಿಲಿ 2.5 ಸೆಂಟಿಮೀಟರ್ವರೆಗೂ ಇದೆ. ಹಾಗೆ ಸ್ಟಾರ್ ಸಕ್ಕರ್ ಪಿಗ್ಮಿ ಆಕ್ಟೋಪಸ್ ಎಂದು ಕರೆಯಲ್ಪಡುವ ಓಲ್ಫಿ ಆಕ್ಟೋಪಸ್ ವಿಶ್ವದ ಅತ್ಯಂತ ಚಿಕ್ಕ ಆಕ್ಟೋಪಸ್ ಆಗಿದೆ. ಇದ್ರ ಗಾತ್ರ ಎಷ್ಟಂದರೆ 1ರಿಂದ 2.5 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಸೊ 2.5 ಸೆಂಟಿಮೀಟರ್ ಇದೆ ಇಲ್ಲಿ. ಓಕೆ, ಸೊ ನೋಡ್ರಿ ಅಷ್ಟು ಸಣ್ಣವಾಗಿರುವಂಥ ಆಕ್ಟೋಪಸ್. ಇದರ ತೂಕ 1 ಗ್ರಾಮ್ಗಿಂತನೂ ಕಡಿಮೆ ತೂಕ ಇದೆ ಅಂತಂದು ಹೇಳಿದ್ರೆ ಇದು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತೆ. ಅಂದರೆ ಎಷ್ಟು ಚಿಕ್ಕ ವಸ್ತುಗಳು ಪ್ರಾಣಿ ಜೀವಿಗಳಿದಾವೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟು ತೂಕದ ಪರಿವರ್ತನೆ. ಸೊ ಇಲ್ಲಿವರೆಗೂ ನಾವು ಅಳತೆ ಪ್ರಮಾಣ ಯಾವ ರೀತಿ ಮಾಡೋದು, ಹೇಗೆ ಪರಿವರ್ತನೆ ಮಾಡೋದು ಅಂತ ಕಲ್ತ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೂಕದ ಪರಿವರ್ತನೆಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.